ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಉಪ್ಪಿನಕಾಯಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ದಿವಸ ಇಟ್ಟರೂ ಏನೂ ಆಗಲ್ಲ. ಈ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿರುತ್ತೆ. ನಾನು ಇವತ್ತು ಬೆಳ್ಳುಳ್ಳಿ ಹಾಕಿ ಇದು ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಹೆಲ್ದಿ, ಬೆಳ್ಳುಳ್ಳಿ ತಿನ್ನೋದಂತೂ ಹೆಲ್ದಿ. ಇಲ್ಲಿ ನೋಡಿ, ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದರಿಂದನೇ ನಾನು ಉಪ್ಪಿನಕಾಯಿ ಮಾಡೋದು. ಇದು ತೋಟದ್ದಿದು, ಗಿಡದ್ದು, ಊರಿಂದ ಕೊಟ್ಟು ಕಳಿಸಿದ್ಲು ನಮ್ಮ ತಂಗಿ. ಫ್ರೆಶ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ. ಅದರಿಂದನೇ ನಾನು ಇವತ್ತು ಉಪ್ಪಿನಕಾಯಿ ಮಾಡ್ತಾ ಇರೋದು. ನಾನು ಇಲ್ಲಿ 3 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ ನೀಟಾಗಿ. ಅದರಲ್ಲಿ ನೀರು ಇರಬಾರ್ದು. ಇಲ್ಲಿ ನೋಡಿ, ಈ ಥರ ಪೀಸಸ್ಸಲ್ಲಿ ಕಟ್ ಮಾಡಿಕೊಂಡು ಇದನ್ನು ಮೇನ್ ಪ್ರೋಸೆಸ್ ಈಗ ಮಾಡೋಣ. ಒಂದು ಸ್ಟೀಲ್ ಬೌಲ್ ತೊಗೊಂಡೆ ನಾನು. ಸ್ಟೀಲ್ ಬೌಲಲ್ಲಿ ಇದನ್ನು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿನ ಇದರಲ್ಲಿ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋಣ, ಉಪ್ಪು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ನಾನು ಮುಚ್ಚಿ ಇಡ್ತೀನಿ. 2 ದಿವಸ ಇದನ್ನು ಹಾಗೆ ಉಪ್ಪು ನೀರಲ್ಲೇ ನೆನೆಸ್ತೀನಿ. ಹಿಂಗೆ ನೆನೆಸೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟು ದಿವಸ ಇಟ್ಟರೂ ಕೆಡಲ್ಲ. ಇದಕ್ಕೆ ಅರಿಶಿನ ಯಾಕೆ ಹಾಕಬೇಕಂದ್ರೆ, ಎಷ್ಟು ದಿನ ಇಟ್ಟರೂ ಇದು ಅರಿಶಿನ ಹಾಕಿ ನಾವು ಕಲಸಿರ್ತೀವಲ್ಲ, ಅದು ಉಪ್ಪಿನಕಾಯಿ ಕಲ್ಲರೇ ಚೇಂಜ್ ಆಗಲ್ಲ. ತುಂಬ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ತುಂಬ ದಿವಸ ಇಟ್ಬಿಟ್ರೆ ಉಪ್ಪಿನಕಾಯಲ್ಲಿ ಕಲರ್ ಬ್ಲ್ಯಾಕ್ ಬರುತ್ತಲ್ಲ, ಆ ಥರ ಆಗಲ್ಲ ಅರಿಶಿನ ಹಾಕಿ ನಾವು ನೆನೆಸೋದ್ರಿಂದ. ಇಲ್ಲಿ ನೋಡಿ, 2 ದಿವಸ ಆಯಿತು. ಇದು ಎಷ್ಟು ಚೆನ್ನಾಗಿ ನೆಂದಿದೆ. ಆಮೇಲೆ ನೀರು ಬಿಟ್ಬಿಟ್ಟಿದೆ ನೋಡಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ನೀರನ್ನ ನಾನು ತಕ್ಕೊಂಡು ಇದನ್ನು ನಾನು ಬಗ್ಗಿಸ್ಕೊಂಡು ಒಂದು ಟಿಪಾಯಿ ಮೇಲೆ ಹಾಕಿ ಇದನ್ನು 1 ದಿವಸ ಹಾಗೆ ಫ್ಯಾನಲ್ಲಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ. ಇನ್ನೊಂದು ವಿಷಯ ಏನಂದರೆ, ನೀವು ಏನೇ ಉಪ್ಪಿನಕಾಯಿ ಮಾಡಿದ್ರೆ ಸ್ಟೀಲ್ ಬೌಲೇ ತೊಗೊಳ್ಳಿ, ಬೇರೆದೇನು ತೊಗೋಬೇಡಿ. ಇಲ್ಲ ಗ್ಲಾಸ್ ಬೌಲು, ಇಲ್ಲಾಂದರೆ ಇದು ಹುಳಿ ಇರುತ್ತೆ. ಆಮೇಲೆ ಉಪ್ಪು ಹಾಕಿರ್ತೀವಲ್ಲ, ಅದು ಕ್ಲಿಪ್ ಬಿಡುತ್ತೆ. ತಾಮ್ರದ ತೊಗೊಂಡ್ರೆ, ಆಮೇಲೆ ಅಲ್ಯೂಮಿನಿಯಂ ಅಂತೂ ಕಪ್ಪು ಥರ ಕ್ಲಿಪ್ ಬಿಡುತ್ತೆ. ಇಲ್ಲಿ ನೋಡಿ, ಈ ಮುಂದಿನ ಪ್ರೋಸೆಸ್ ಮಾಡೋಣ. ನಾನು 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸಾಸಿವೆ, 1 ಟೇಬಲ್ ಸ್ಪೂನ್ ಯೆಲ್ಲೋ ಸಾಸಿವೆ, ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಬೀಜ, 3 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೈಡ್ಗೆ. ಈ ಸೈಡ್ಗೆ ನಾವು ಈ ಮಸಾಲೆನ ಹುರ್ಕೊಳ್ಳೋಣ. ಈ ಥರ ನಾನು ಮಾಡಿರೋ ಥರ ಮಾಡಿ ಫ್ರೆಂಡ್ಸ್. ನೀವು ಎಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅಂದರೆ ಒಂದು ಸಾರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ಇದು ಮಾವಿನ ಉಪ್ಪಿನಕಾಯಿ. ಆಮೇಲೆ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಮಸಾಲೆನ ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇಲ್ಲಿ ನೋಡಿ, ತರಿಯಾಗಿ ರುಬ್ಕೊಂಡೆ ನಾನು. ಮಸಾಲೆನ ಸ್ವಲ್ಪ ಜಾಸ್ತಿ ಹುರಿಬಾರ್ದು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿ, ಒಂದು ಮುಟ್ಟಿಗೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಎಣ್ಣೆಯಲ್ಲಿ ಹಾಕ್ಕೊಂಡೆ. ಎಣ್ಣೆನ ಸ್ವಲ್ಪ ಕುದಿಸಿ ಆಮೇಲೆ ತಣ್ಣಗಾದ್ಮೇಲೆ ಅದರಲ್ಲಿ ನಾನು ಬೆಳ್ಳುಳ್ಳಿ ಗಂಟು ಬೆಳ್ಳುಳ್ಳಿನೇ ಹಾಕ್ಕೊಂಡೆ, ಜಜ್ಜಿ ಹಾಕ್ಕೊಳ್ಳಿಲ್ಲ. ಇಲ್ಲಿ ನಾನು ಅದು ಸ್ವಲ್ಪ 1 ದಿವಸ ಬಿಟ್ಟಿದ್ನಲ್ಲ ಆರೋಕ್ಕೆ, ಡ್ರೈ ಆಗಿಬಿಟ್ಟಿದೆ ಫುಲ್ಲು ಮಾವಿನಕಾಯಿ. ಅದರಲ್ಲೇ ರುಬ್ಬಿರೋ ಮಸಾಲೆ ಹಾಕ್ಕೊಂಡೆ, ಅರಿಶಿನ ಹಾಕ್ಕೊಂಡೆ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಯಾಕಂದರೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ಫಸ್ಟಿಗೆ ನೆನೆಸುವಾಗ ಉಪ್ಪು ಹಾಕಿ ನೆನೆಸಿರ್ತೀವಿ ನಾವು. ಇಲ್ಲಿ ನೋಡಿ, ಈ ಥರ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಅದೇ ಬೆಳ್ಳುಳ್ಳಿ ಹಾಕಿದ್ನಲ್ಲ ಎಣ್ಣೆನ ಹಾಕಿ ಕಲಿಸ್ಕೋಬೇಕು. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೀವು ಬೆಳ್ಳುಳ್ಳಿ ಹಾಕಿ ಮಾಡ್ತೀರಾ ಇಲ್ಲ ಹಾಕದೇನೆ ಮಾಡ್ತೀರಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ, ಈ ಥರ ಕಲಿಸ್ಬಿಟ್ಟು ಇದನ್ನು ಇದು ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಂಡು ಎಷ್ಟು ದಿವಸ ಬೇಕು ಅಷ್ಟು ದಿವಸ ನೀವು ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನೆನಿಬೇಕು, 1-2 ದಿವಸ ಹಾಗೆ ಇಟ್ಬಿಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ನಿಮಗೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಗ್ಲಾಸ್ ಬಾಟ್ಲಲ್ಲಿ ಒಂಚೂರು ನೀರು ಇರಬಾರ್ದು, ಡ್ರೈ ಆಗೇ ಇರಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡು ನೀಟಾಗಿ
ಅದನ್ನು ಆಮೇಲೆ ನೀವು ಉಪ್ಪಿನಕಾಯಿನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಏನಾರು ಇದ್ದರೆ ಅದಕ್ಕೆ ಇದು ಉಪ್ಪಿನಕಾಯಿ ಎಲ್ಲ ಹಾಳಾಗೋಗುತ್ತೆ. ಇಷ್ಟು ಮಾಡಿರೋದು ಮಸಾಲೆ ಎಲ್ಲ ಹಾಳಾಗುತ್ತೆ. ಅದನ್ನು ನೀವು ಇದು ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಎಲ್ಲನೂ ಆ ಬಾಟ್ಲಲ್ಲಿ ಹಾಕ್ಕೊಬಿಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಕಲರ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನಿಮ್ಮ ಮುಂದೆನೇ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹುರಿದು ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಇಷ್ಟು ಚೆನ್ನಾಗಿ ಕಲರ್ ಬಂದಿರೋದು ಈ ಉಪ್ಪಿನಕಾಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.